ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಅತ್ಯಂತ ವೈಭವೋಪೇತವಾಗಿ ಜರುಗ್ತಾ ಇರೋದರ ಡೀಟೇಲ್ಸ್ ನೋಡ್ತಾ ಇದ್ವಿ ನಾವು ನಿರಂತರವಾಗಿ. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈಗಾಗಲೇ ಅನೇಕರು ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ವಿಜುವಲ್ಸ್ ಅನ್ನು ಕೂಡ ನೋಡ್ತಾ ಇರ್ತೀರಾ. 25 ಪೇಟೆಗಳಲ್ಲಿ ದ್ರೌಪದಮ್ಮನ ಹೂವಿನ ಕರಗ ಸಾಗ್ತಾ ಇದೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಕರಗದ ಪ್ರದಕ್ಷಿಣೆ ಆಯಿತು. ಇದು ಹಿಂದೂ ಮುಸ್ಲಿಮರ ಬಾಂಧವ್ಯದ ಸಂಕೇತ ಅಂತ ಹೇಳ್ಕೊಂಡು ಬರಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಭಕ್ತ ಸಾಗರ ತುಂಬಿತ್ತು. ದಾರಿಯುದ್ದಕ್ಕೂ ಕೂಡ ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನು ಮಾಡಲಾಯಿತು. ಹುಣ್ಣಿಮೆಯ ಬೆಳಕಲ್ಲಿ ಹೂವಿನ ಕರಗ ಕಂಗೊಳಿಸ್ತಾ ಇದ್ದಂತಹ ದೃಶ್ಯ ವೈಭವ ಕಾಣೋದಕ್ಕೆ ಸಿಕ್ತು. 16ನೇ ಬಾರಿಗೆ ಜ್ಞಾನೇಂದ್ರ ಕುಮಾರ್ ಅವರು ದ್ರೌಪದಮ್ಮನ ಕರಗವನ್ನು ಹೊತ್ತು ಸಾಗ್ತಾ ಇದ್ದಿದ್ದು ಮತ್ತೊಂದು ವಿಶೇಷ. ಆಲ್ಮೋಸ್ಟ್ 16 ಸಲ ಹೂವಿನ ಕರಗವನ್ನು ಜ್ಞಾನೇಂದ್ರ ಅವರು ಹೊತ್ತಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಕರಗದ ಪ್ರದಕ್ಷಿಣೆ ಆಗ್ತಾ ಇದೆ, ಕರಗದ ಇತಿಹಾಸ ಏನು ಹೇಳ್ತೀವಿ ನಿಮಗೆ. ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ. ದಾಖಲೆಗಳ ಪ್ರಕಾರನೇ 800 ವರ್ಷಗಳಷ್ಟು ಹಳೆಯದ್ದು ಕರಗ ಹೊರುವಂತಹ ಸಂಪ್ರದಾಯ. ಈ ದ್ರೌಪದಿ ಅಮ್ಮನ ಒಲಿಸ್ಕೊಳ್ಳೋದಿದೆಯಲ್ಲ ಈ ವಹಿನಿ ಕುಲಕ್ಕೆ, ಅದು ಅಷ್ಟು ಸುಲಭ ಅಲ್ಲ. ಆಲ್ಮೋಸ್ಟ್ ಒಂದು 6 ತಿಂಗಳಿಂದಲೇ ಈಗ ನೀವು ಕರಗದ ಪ್ರದಕ್ಷಿಣೆ ಸಾಗ್ತಾ ಇರೋದು, ಸುತ್ತಲೂ ಕೂಡ ಭಕ್ತಾದಿಗಳು ಮಲ್ಲಿಗೆ ಹೂವನ್ನು ತಾಯಿಯ ಕಡೆಗೆ ಎಸಿತಾ ಇರೋದನ್ನು ನೋಡ್ತಾ ಇದ್ದೀರಾ. ಯಾಕಂದರೆ ಹೂವಿನಲ್ಲೇ ಶ್ರೇಷ್ಠ ಮಲ್ಲಿಗೆ, ಮತ್ತು ನಮ್ಮ ದೇಹದ ಒಳಗಿರುವಂತಹ ಅಶುದ್ಧತೆಯನ್ನು ಹೋಗಲಾಡಿಸೋ ಶಕ್ತಿ ಮಲ್ಲಿಗೆ ಹೂವಿನಲ್ಲಿದೆ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಈ ಕರಗ ಸಾಗುವ ದಾರಿ ಉದ್ದಕ್ಕೂ ಕೂಡ ಭಕ್ತಾದಿಗಳು ಇದನ್ನು ಇಟ್ಕೊಂಡಿರ್ತಾರೆ. ವೈನಿ ಕುಲದ ವಂಶಸ್ಥರು, ಸ್ಪೆಷಲಿ ತಿಗಳ ಸಮುದಾಯದವರು, ಆಮೇಲೆ ಒಂದೊಂದು ಸಮುದಾಯದವರು ಕೂಡ ಒಂದೊಂದು ರೀತಿಯಲ್ಲಿ ಇದರಲ್ಲಿ ಭಾಗವಹಿಸ್ತಾರೆ. ಒಬ್ಬರು ತೇರಿನ ಧ್ವಜ ಕಟ್ಟೋಕ್ಕಂತಲೇ ಇರ್ತಾರೆ. ಹೂವನ್ನೇ ಪರ್ಟಿಕ್ಯುಲರಾಗಿ ಒಂದು ಕಮ್ಯುನಿಟಿ ತರುತ್ತೆ. ಆಮೇಲೆ ದ್ರೌಪದಿ ಅಮ್ಮನನ್ನು ಆಹ್ವಾನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಿನ್ನೆಯಿಂದನೇ ಬಳೆಶಾಸ್ತ್ರ ಎಲ್ಲ ಆಗಿರುತ್ತೆ. ಆ ಬಳೆಶಾಸ್ತ್ರ ಮಾಡೋದಕ್ಕೆ ಅಂತಲೇ ಇನ್ನೊಂದು ಕಮ್ಯುನಿಟಿ ಬರ್ತಾರೆ. ಸೊ ಎಲ್ಲ ಸಮುದಾಯಗಳ ಸಮ್ಮಿಲನ ಅಂತಲೂ ಕೂಡ ನಾವು ಕರಗವನ್ನು ಕರಿಬಹುದು. ನಾವು ಹೇಳ್ತಾ ಇದ್ದೀವಿ ನಿಮಗೆ, ಈಗ ಜ್ಞಾನೇಂದ್ರ ಕುಮಾರ್ ಅವರು 16ನೇ ಸಲಕ್ಕೆ ಕರಗವನ್ನು ಹೊರ್ತಾ ಇದ್ದಾರೆ ಅಂತ. ದ್ರೌಪದಿ ಅಮ್ಮನನ್ನು ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವ್ರಿಗೆ. ಯಾಕಂದರೆ 6 ತಿಂಗಳು ಮುಂಚೆನೇ ಅವ್ರು ಮನೆ ಬಿಟ್ಟಿರ್ತಾರೆ. 6 ತಿಂಗಳು ಮುಂಚೆನೇ ಅವ್ರದ್ದು ಸ್ವಂತ ಮನೆ ಬಿಟ್ಟಿರ್ತಾರೆ. 6 ತಿಂಗಳಿಂದ ಅವ್ರು ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾರೆ ಇವತ್ತಿನ ದಿನಕ್ಕೋಸ್ಕರ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. 10ರಿಂದ 11 ಕಿಲೋಮೀಟ್ರು ಪ್ರತಿದಿನ ಅವರು ವಾಕಿಂಗನ್ನು ಶುರು ಮಾಡ್ಕೊಂಡಿರ್ತಾರೆ, ಅಂದರೆ ಕರಗಕ್ಕೆ ಮುಂಚೆ. ಆಮೇಲೆ ಗರಡಿ ಮನೆಗೆ ಹೋಗ್ತಾರೆ, ಅಲ್ಲಿ ಒಂದು 800-900 ಡಿಪ್ಸ್ ಹೊಡಿತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ಅವ್ರ ಫಿಸಿಕಲ್ ಫಿಟ್ನೆಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಶ್ರದ್ಧಾ ಭಕ್ತಿ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಗಾಂಧಿನಗರದ ಅಣ್ಣಮ್ಮ ದೇಗುಲ. ಇದು ಅಷ್ಟೇ ಅತ್ಯಂತ ಪುರಾತನ ಪ್ರಸಿದ್ಧವಾದಂತಹ ತುಂಬ ಶಕ್ತಿ ಇರುವಂತಹ ದೇವಸ್ಥಾನ. ಅಣ್ಣಮ್ಮ ದೇಗುಲಕ್ಕೆ ಕರಗ ಬರ್ತಾ ಇರೋದನ್ನು ನೀವು ನೋಡ್ತಿದ್ದೀರಾ, ಬಂದಿದೆ ಆಲ್ರೆಡಿ. ಇಲ್ಲೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕರಗ ಮುಂದೆ ಸಾಗ್ತಾ ಇದ್ದ ಹಾಗೆ ಗೋವಿಂದ ಅನ್ನುವಂತಹ ನಾಮಸ್ಮರಣೆಯನ್ನು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆಮೇಲೆ ನಿಮಗೆ ಕೆಲ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಹಿನಿ ಕುಲವಂಶಸ್ಥರು ತಲತಲಾಂತರದಿಂದ ಕೂಡ ಆ ಪೂಜೆ ವಿಧಿವಿಧಾನಗಳನ್ನು ತುಂಬ ಸೀಕ್ರೆಟಾಗಿ ಇಟ್ಕೊಂಡು ಬಂದಿದ್ದಾರೆ. ಅದು ಅಪಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಎಲ್ಲೂ ಹೇಳ್ಕೊಡಲ್ಲ. ನೀವು ಯಾರನ್ನೇ ಬೇಕಾದರೆ ಕೇಳಿ, ಹೆಂಗಾಗುತ್ತೆ ದ್ರೌಪದಮ್ಮನ ಒಲಿಸ್ಕೊಳ್ಳೋ ಕೆಲಸ. ಫಸ್ಟು ಪೂಜೆ ಆಗುತ್ತಲ್ಲ, ಕರಗ ಹೊರಡೋ ತನಕನೂ ಗರ್ಭಗುಡಿಯಿಂದ ಕರಗ ಆಚೆ ಬರೋ ತನಕ ನಾವು ಕೆಲವು ಸಲ ಮಧ್ಯರಾತ್ರಿ 1 ಗಂಟೆ ಆಗಿದ್ದನ್ನು ನೋಡಿದ್ದೀವಿ, 2 ಗಂಟೆ ಆಗಿದ್ದನ್ನು ನೋಡಿದ್ವಿ. ಒಂದು ಸಲ ಮುಖ್ಯಮಂತ್ರಿಗಳು, ಅಂದರೆ ಈಗಿನ ಮುಖ್ಯಮಂತ್ರಿಗಳಲ್ಲ, ಮುಖ್ಯಮಂತ್ರಿಗಳೇ ಬಂದು 3-3 ಗಂಟೆ ತನಕ ವೆಯ್ಟ್ ಮಾಡಿದ್ರಂತೆ. ಅಷ್ಟು ಸುಲಭನೇ ಇಲ್ಲ ಅದು. ತಾಯಿ ಆಹ್ವಾನ ಆಗಬೇಕು. ಕರಗದ ಇನ್ನೊಂದು ಹೆಸರೇ ಶಕ್ತೋತ್ಸವ ಅಂತ, ಅಂದರೆ ಶಕ್ತಿಯ ಆರಾಧನೆ. ಸೊ ಒಂದು ಹಳೇ ಮ್ಯಾಪ್ ಇರುತ್ತೆ, ಒಂದು ರೂಟ್ ಮ್ಯಾಪ್ ಇರುತ್ತೆ. ವೀಕ್ಷಕರಿಗೆ ಅರ್ಥ ಆಗಿರೋ ನಿಟ್ಟಿನಲ್ಲಿ ಮ್ಯಾಪ್ ಅಂತ ಹೇಳ್ತಾ ಇದ್ದೀವಿ, ನಕ್ಷೆ. ಆ ನಕ್ಷೆಯ ಪ್ರಕಾರನೇ ಕರಗದ ಮೆರವಣಿಗೆ ಸಾಗುತ್ತೆ. ಕೆಲವು ಕಡೆಗಳಲ್ಲಿ ಹತ್ರ ಇರುತ್ತೆ ಏರಿಯಾಗಳು. ಒಂದೇ ಸಮಯಕ್ಕೆ ಒಂದು ಏರಿಯಾ ಬಿಟ್ಟು ನೆಕ್ಸ್ಟ್ ಏರಿಯಾಗೆ ಹೋಗಲ್ಲ ಅದು. ಅವರು ಸಂಪ್ರದಾಯಬದ್ಧವಾಗಿ ಯಾವ ಏರಿಯಾಗೆ ಹೋಗಿ ಬರಬೇಕು, ಎಲ್ಲಿ ಕೊನೆಗೆ ಬರಬೇಕು ಎಲ್ಲ ಫಸ್ಟೇ ಡಿಸೈಡೆಡು. ಒಂಚೂರು ಚೇಂಜಸ್ ಇಲ್ಲ ಇದರಲ್ಲಿ. ಇನ್ನೊಂದು ಖುಷಿ ಅನಿಸೋದು ಕರಗವನ್ನು ನೋಡಿದಾಗ, ಬೆಂಗಳೂರು ಎಷ್ಟು ಮುಂದುವರೆದಿದೆ. ಬಟ್ ಆಚರಣೆ, ಸಾಂಪ್ರದಾಯಿಕ ಆಚರಣೆ, ಸಾಂಪ್ರದಾಯಿಕವಾಗಿ ಶಕ್ತಿ ಆರಾಧನೆ ಅಂತ ಬಂದಾಗ
ನಾವು ಹಳೆಯ ಸಂಸ್ಕೃತಿಯನ್ನು ಹಾಗೆ ಇಟ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಕೊಡುವಂತಹ ವಿಚಾರ. ನೋಡ್ತಾ ಇದ್ದೀರಾ, ಕ್ರೌಡ್ ನೋಡ್ತಾ ಇದ್ದೀರಾ. 20 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಬಹುದು ಅಂತ ಒಂದು ಅಂದಾಜಿತ್ತು. ಅಷ್ಟು ಜನನೂ ಇಡೀ ರಾತ್ರಿ ಜಾಗರಣೆ ಮಾಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಈ ದೃಶ್ಯಾವಳಿಗಳು. ಕರಗದ ಪ್ರದಕ್ಷಿಣೆ ಯಾವ ರೀತಿ ಸಾಗ್ತಾ ಇದೆ ಮತ್ತು ದೃಶ್ಯ ವೈಭವವನ್ನು ನೋಡ್ತಾ ಇದ್ದೀರಾ. ಹಾಗೆ ಈ ಕರಗದ ಇತಿಹಾಸದ ಇನ್ನೊಂದು ಡೀಟೇಲ್ ನಿಮಗೆ ಕೊಡೋದಾದರೆ, ಹಿಂದೆ ಕರಗ ಆಗಬೇಕಾದ್ರೆ ಮೈಸೂರು ಮಹಾರಾಜರು ಕೂಡ ಬಂದಿದ್ದರು. ಅವ್ರಿಗೆ ತುಂಬ ಖುಷಿಯಾಗಿತ್ತು ಈ ಆಚರಣೆ ನೋಡಿ. ಹೀಗಾಗಿ ಭೂಮಿ ದಾನವನ್ನು ಕೂಡ ಮಾಡಿದ್ರು ಅಂತ ದಾಖಲೆಗಳಿದ್ದಾವೆ. ಅಂದರೆ ಎಷ್ಟು ಹಳೆಯ ರೂಟ್ ಲೆವೆಲ್ ಆಚರಣೆ ಇದ್ದಿರಬಹುದು ಇದು ಅನ್ನೋದಕ್ಕೆ ಒಂದು ಸ್ಯಾಂಪಲ್ ನಿಮ್ಗೆ ಹೇಳಿದ್ದು ನಾವು. ಇದರ ಹೇಳ್ತಾ ಹೋದರೆ ಸುಮಾರು ವಿಚಾರಗಳು ಕರಗಕ್ಕೆ ಸಂಬಂಧಪಟ್ಟಂತಿದೆ. ಒಂದೇ ಒಂದು ಸಂಪ್ರದಾಯ ಧಾರ್ಮಿಕ ವಿಧಿವಿಧಾನದಲ್ಲೂ ಕೂಡ ಚೇಂಜಸ್ ಅನ್ನೋದು ಇಲ್ಲ. ಆಮೇಲೆ 6 ತಿಂಗಳಿಂದಲೇ ಮನೆ ಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದೆ ನಿಮಗೆ ಆಗಲೇ ನಾನು. ಜ್ಞಾನೇಂದ್ರ ಕುಮಾರ್ ಅವರು ಕರಗ ಹೊರುವಂತಹ ಪೂಜಾರಿ ಅರ್ಚಕರು ಅವರೆಲ್ಲಿ ಉಳ್ಕೊಳ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನದ ಆವರಣದಲ್ಲಿ ಒಂದು ರೂಮ್ ಇರುತ್ತೆ. ಆಮೇಲೆ ಈ 21 ದಿನ ಕರಗ ಸ್ಟಾರ್ಟ್ ಆಗೋಕ್ಕೂ 21 ದಿನ ಮುಂಚೆ ಒಂದೊಂದು ದಿನ ಕೂಡ ಒಂದೊಂದು ರೀತಿಯ ಕಠಿಣ ನಿಯಮಗಳ ಪಾಲನೆ ಆಗುತ್ತೆ. ಇನ್ನು ಕರಗ ಆಚರಿಸುವಂತಹ ರೀತಿ ಗೊತ್ತೇ ಇದೆಯಲ್ವ ನಿಮಗೆ, ಯಾಕೆ ಅಂತ. ದ್ರೌಪದಿ ತಾಯಿ ತನ್ನ ಮಕ್ಕಳಿಗೆ 3 ದಿನ ನಾನು ನಿಮ್ಮ ಜೊತೆ ಬಂದು ಇರ್ತೀನಿ ಅಂತ ಒಂದು ಪ್ರಾಮಿಸನ್ನು ಮಾಡಿರ್ತಾರೆ, ಮಾತು ಕೊಟ್ಟಿರ್ತಾರೆ. ಆ ಮಾತಿನಂತೆ ಅವ್ರು ಬಂದು ಅವರನ್ನು ಸಂಭ್ರಮಿಸುವಂತಹ ಗಳಿಗೆ ಇದು. ಕರಗ ಭವ್ಯ ಉತ್ಸವ. ಹಾಗೆ ಕರಗ ಸಾಗುವ ದಾರಿ ಉದ್ದಕ್ಕೂ ಕೂಡ ಭಕ್ತರು ಮಲ್ಲಿಗೆ ಹೂವನ್ನು ಅರ್ಪಿಸ್ತಾ ಮೆರವಣಿಗೆ ಸೂರ್ಯೋದಯದ ವೇಳೆಗೆ ಮರಳಿ ದೇವಸ್ಥಾನವನ್ನು ತಲುಪುತ್ತೆ. ಅಲ್ಲಿ ತನಕ ನಮಗೆ ಸಿಗುವಂತಹ ಅದ್ಭುತ ದೃಶ್ಯ ವೈಭವವನ್ನು ನೀವು ನೋಡ್ತಾ ಇದ್ದೀರಾ. ಈ ಥರ ಪ್ರತಿ ಜಾಗಕ್ಕೂ ಹೋಗಿ ಆಲ್ಮೋಸ್ಟ್ ಒಂದು 25 ಜಾಗಕ್ಕೂ ಹೋಗಿ ಅದಾದ ನಂತರ ಶಾಂತಿ ಪೂಜೆಯನ್ನು ಮಾಡಲಾಗುತ್ತೆ. ಇದು ಎಂಡು ಅಂತ, ಮುಗಿತಾ ಇದೆ ಅಂತ. ಧ್ವಜವನ್ನು ಅಂದರೆ ಧ್ವಜಾರೋಹಣ ಆಗಿರುತ್ತಲ್ವ ಕರಗ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಅದನ್ನು ಕೆಳಗಿಳಿಸೋದ್ರ ಜೊತೆಗೆ ಭವ್ಯ ಉತ್ಸವ ಮುಕ್ತಾಯ ಆಗುತ್ತೆ ಅಂತ. ಕರಗ ಉತ್ಸವದ ಅತ್ಯಂತ ಸುಂದರ ಭಾಗವನ್ನು ನೀವು ಗಮನಿಸ್ತಾ ಇದ್ದೀರಾ. ದೇವಸ್ಥಾನಗಳಿಗೆ ಕರಗ ಬಂದಂತಹ ಸಂದರ್ಭ, ವೀರಕುಮಾರರ ವೀರಾವೇಶವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪೂರ್ವಭಾವಿ ಆಚರಣೆಗಳಂತೂ ಅತ್ಯಂತ ವೈಭವೋಪೇತವಾಗಿರುತ್ತೆ. ಆ ದ್ರೌಪದಿ ತಾಯಿಯ ಗುಣಲಕ್ಷಣಗಳನ್ನು ಬರೆಸ್ಕೊಳ್ಳೋದಕ್ಕೆ, ತಮ್ಮ ಮೇಲೆ ಬರೆಸ್ಕೊಳ್ಳೋದಕ್ಕೇ ತುಂಬ ಕಠಿಣ ವ್ರತಗಳಿದಾವಂತೆ. ಕೆಲವು ತುಂಬ ಗೌಪ್ಯವಾಗಿದೆ, ಕೆಲವನ್ನು ಹೇಳ್ತಾರೆ.